ಯಾಕೆ ಡ್ಯಾಡ್ ಹೀಗೆ ಮಾಡಿದ್ರಿ ನೀವು? ನಾನು ನಿಮ್ಮ ಮಗ ಅಲ್ವಾ ಡ್ಯಾಡ್? ಹೆತ್ತ ಮಗಳ ಸುಖ ಸಂತೋಷನ ಯಾವುದಾದ್ರೂ ತಂದೆ ತಮ್ಮ ಕೈಯಾರೆ ಹಾಳು ಮಾಡ್ತಾರ. ನೀವು ಯಾಕೆ ಡ್ಯಾಡಿ ಥರ ಮಾಡ್ತಿದ್ದೀರಾ? ನೀವು ಹೊರಗ್ನವ್ರ ಪಾಲಿಗೆ ಮಾತ್ರ ವಿಲನ್, ನನ್ನ ಪಾಲಿಗೆ ನನ್ನ ಅಪ್ಪ ಹೀರೋ ಅಂತಾನೆ ಅಂದ್ಕೊಂಡಿದ್ದೆ ನಾನು. ಆದರೆ ನೀವು ಪಾರದರ್ಶಕತೆಗೆ ಉದಾಹರಣೆ ಕೊಡು ಅಂತ ಕಾಲೇಜ್ನಲ್ಲಿ ನನಗೆ ಕೇಳಿದಾಗ ನನ್ನ ಡ್ಯಾಡಿ ವ್ಯಕ್ತಿತ್ವ ಅಂತ ಹೇಳಿದ್ದೆ. ಆದರೆ ನೀವು ಇವತ್ತು ಇದುವರೆಗೂ ನೀವು ಹಾಕಿದ್ದೆ ಲಕ್ಷ್ಮಣ ರೇಖೆ ಅಂದ್ಕೊಂಡು ನಿಮ್ಮ ಮಾತೆ ಕೇಳ್ಕೊಂಡು ಬಂದಿದ್ದೀನಿ. ಯಾವತ್ತು ಅದು ತಪ್ಪ ಸರಿನಾ ಅಂತ ಕೂಡ ಯೋಚನೆ ಮಾಡಿಲ್ಲ ನಾನು. ರಂಜಿತ್ ವಿಷಯದಲ್ಲಿ ನೀವು ಹೇಳಿದಾಗೆ ನನಗೆ ಕೇಳಕ್ಕಾಗ್ತಿಲ್ಲ. ಬಿಕಾಸ್ ಐ ಲವ್ ಹಿಮ್. ನಾನು ಸಾಕ್ಷಿನ ತುಂಬ ಹಚ್ಕೊಂಡಿದ್ದೀನಿ ಡ್ಯಾಡ್. ಅವಳಿಲ್ದೆ ನಂಗೆ ಇರಕ್ಕಾಗ್ತಿಲ್ಲ. ಈ ಜನ್ಮದಲ್ಲಿ ನೀವು ನನ್ನ ರಂಜಿತ್ ಮದುವೆ ಮಾಡಿಸೋದು ಡೌಟ್ ಅನ್ನಿಸ್ತಾ ಇದೆ. ಮನಸ್ಸೊಬ್ಬನ ಕೊಟ್ಟು ತಾಳಿ ಕಟ್ಟಿಸ್ಕೊಳ್ಳೋದಕ್ಕೆ ಕತ್ತಿನೊಬ್ಬನ ಕೊಡೋಕ್ಕಾಗಲ್ಲ ಡ್ಯಾಡ್. ನನ್ನ ಜೀವನದಲ್ಲಿ ತುಂಬ ಜನ ಹುಡುಗಿಯರು ಬಂದು ಹೋಗಿದ್ದಾರೆ ಡ್ಯಾಡ್. ಆದರೆ ಸಾಕ್ಷಿನೇ ಕೊನೆಯವಳಾಗ್ತಾಳೆ. ಶೀ ಈಸ್ ವೆರಿ ಸ್ಪೆಷಲ್. ನನ್ನ ಮುಂದಿನ ಜೀವನದಲ್ಲಿ ಸಾಕ್ಷಿ ಇಲ್ಲದೆ ಇರೋದನ್ನ ಸಹಿಸ್ಕೊಳಕ್ಕಾಗ್ತಿಲ್ಲ ನನಗೆ. ಹಾಗಂತ ನಾನು ಸತ್ತೋಗಲ್ಲ ಡ್ಯಾಡ್. ಸಾಕ್ಷಿನ ಕಳ್ಕೊಂಡು ಬದುಕಕ್ಕೆ ನನಗಿಷ್ಟ ಇಲ್ಲ. ಸಾರಿ ಸಾಕ್ಷಿ. ಮಾ ಸಾರಿ ಮಾ. ನಾನು ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ. ಇದುವರೆಗೂ ನಿಮ್ಮ ಮೇಲಿದ್ದ ಗೌರವ ಎಲ್ಲ ಹೊರಟೋಯ್ತು. ಕಾಫಿ ತಗೋಪ್ಪ. ಆರ್ಯ, ಟಿಕೆಟ್ ರಿಸರ್ವ್ ಮಾಡಿಸಿದ್ಯಾ? ಎಲ್ಲಿಗಮ್ಮ? ನಮ್ಮ ಅಣ್ಣನ ಮನೆಗೆ. ಶಿವಮೊಗ್ಗ? ಒಳ್ಳೇದು, ಹೋಗಿ ಬನ್ನಿ. ನೀನು ಅಲ್ಲಿ ಹೋಗಿ ತುಂಬ ದಿವಸ ಆಯಿತು. ಎಷ್ಟು ದಿನ ಟ್ರಿಪ್ಪು? ವಾಪಸ್ ಬರಬಾರ್ದು ಅಂದ್ಕೊಂಡಿದ್ದೀನಿ ಸೂರ್ಯ. ಯಾಕಮ್ಮ? ನನಗಿಲ್ಲಿ ಸರಿ ಹೋಗ್ತಾ ಇಲ್ಲ ಸೂರ್ಯ. ಸರಿ ಹೋಗ್ತಿಲ್ವಾ? ಏನು ಸರಿ ಹೋಗ್ತಿಲ್ಲ? ನಿನ್ನ ಸಾಕ್ಷಿ ವಿಷಯದಲ್ಲಿ ನಡ್ಕೊಳ್ತಾ ಇರೋದು ನನಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ವಿಷಯ ಏನು ಅಂತ ನಿನಗೆ ಗೊತ್ತಲ್ಲಮ್ಮ. ನಿನ್ನ ಸಾಕ್ಷಿ ರಂಜಿತ್ ಮದುವೆ ವಿಷಯದಲ್ಲಿ ಒಳಗೊಂದು ಹೊರಗೊಂದು ನಡ್ಕೋತಾ ಇದೆಯಾ, ಅದು ನನಗೆ ಇಷ್ಟ ಆಗ್ತಾ ಇಲ್ಲ ಸೂರ್ಯ. ಅದಕ್ಕೆ ಕಾರಣ ಏನು ಅಂತ ನಿನಗೂ ಗೊತ್ತಲ್ಲಮ್ಮ. ಎಲ್ಲರ ನಡವಳಿಕೆಯಿಂದೇನೋ ಅವ್ರವ್ರದ್ದೇ ಆದ ಕಾರಣ ಇರುತ್ತೆ ಸೂರ್ಯ. ಇತ್ತೀಚೆಗೆ ನೀನು ನಡ್ಕೊಳ್ತಾ ಇರೋದು ಯಾಕೋ ನನಗೆ ಸರಿ ಹೋಗ್ತಾ ಇಲ್ಲ. ಮೊದಲು ನೀನು ಹೀಗಿರಲಿಲ್ಲ ಸೂರ್ಯ, ತುಂಬ ಸಿಂಪಲ್ ಆಗಿದ್ದೆ. ಮುಂಚೆ ಸಾಕ್ಷಿ ಹೀಗಿರ್ಲಿಲ್ವಲ್ಲಮ್ಮ. ಅವಳಿಂದ ಯಾವ ಸಮಸ್ಯೆನೂ ಇರಲಿಲ್ಲ. ಸಾಕ್ಷಿನ ಉಳಿಸ್ಕೋಬೇಕಲ್ವಮ್ಮ. ಇಲ್ಲಾಂದ್ರೆ ಆ ಕೆಟ್ಟ ಮನುಷ್ಯನನ್ನು ಮದುವೆ ಆಗಿ ಜೀವನ ಪೂರ್ತಿ ನೋವು ಅನುಭವಿಸ್ತಾಳೆ. ಆಮೇಲೆ ನೋಡ್ಬೇಕಾಗಿರೋದು ನಾವೇ ತಾನೆ. ಆ ಚಿದಂಬರಂ ಎಂತ ಡೇಂಜರಸ್ ಮನುಷ್ಯ ಅಂತ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತು. ಬಟ್ ಯಾವ ಸಾಕ್ಷಿ ಆಧಾರಗಳಿದೆ ನಾವು ಹೆಲ್ಪ್ಲೆಸ್ ಆಗಿ ಕೂತಿದೀವಿ ಅಷ್ಟೇ. ಅಂತ ಕ್ರಿಮಿನಲ್ ಮಗ ರಂಜಿತ್. ಚಿದಂಬರಂ ಮಗ ಅನ್ನೋ ಒಂದೇ ಕಾರಣಕ್ಕೆ ಸಾಕ್ಷಿನೂ ರಂಜಿತ್ನ ದೂರ ಮಾಡೋದು ಸರಿನಾ? ಅಪ್ಪ ಕೆಟ್ಟವನಾದ್ರೆ ಮಗನೂ ಕೆಟ್ಟವನಾಗಿರ್ಬೇಕು ಅನ್ನೋದೇನಿದೆ? ಸಾಕ್ಷಿ ಯಾರನ್ನಾದ್ರೂ ಫ್ರೆಂಡ್ ಮಾಡ್ಕೋಬೇಕು ಅಂದ್ರೆ 1000 ಸಲ ಯೋಚನೆ ಮಾಡ್ತಾಳೆ. ಅಂಥದ್ರಲ್ಲಿ ತಾನು ಮದುವೆ ಮಾಡ್ಕೊಳ್ಳೋ ಹುಡುಗನ ಬಗ್ಗೆ ತಿಳ್ಕೊಳ್ದೆ ಇರ್ತಾಳ? ಅವಳು ಹಾಗೆ ತಿಳ್ಕೊಂಡಿದ್ದಿದ್ರೆ ನಾನೇನು ಮಾಡ್ತಿರ್ಲಿಲ್ಲ. ಆದ್ರೆ ಅವಳು ಹಾಗೆ ತಿಳ್ಕೊಂಡಿಲ್ವಲ್ಲ. ನನಗೂ ಈಗ ನಡ್ಕೋತಿರೋದು ನನಗೇನು ಸಂತೋಷ ಇಲ್ಲಮ್ಮ. ಆದ್ರೆ ಬೇರೆ ದಾರಿನೇ ಇಲ್ಲ. ರಂಜಿತ್ ಚಿದಂಬರಂ ಮಗ ಅನ್ನೋದು ನಿಮ್ಮಿಬ್ಬರು ಮನಸ್ಸಲ್ಲೂ ಸ್ಟ್ರಾಂಗ್ ಆಗಿ ಕೂತ್ ಬಿಟ್ಟಿದೆ. ಅದಕ್ಕೆ ನೀವಿಬ್ರು ಹೀಗೆ ಮಾತಾಡ್ತಿದ್ದೀರಾ. ರಂಜಿತ್ ಹಿಸ್ಟ್ರಿ ಬಗ್ಗೆ ನಮಗೆ ಗೊತ್ತಾಗಿದೆ. ಚಿದಂಬರಂ ಮಗ ಅಂತ ರಂಜಿತ್ನ ಅಪೋಸ್ ಮಾಡ್ತಿದ್ದೆ ನಾನು, ನಿಜ. ಆದರೆ ನಾನು ಒಂದು ಕ್ಷಣ ಅಪ್ಪನ ಥರನೇ ಮಗ ಇರಬೇಕು ಅಂತಿಲ್ಲ ಅಂತ ಅಂದ್ಕೊಂಡೆ.
ಒಂದು ನಿಮಿಷ ಇರಿ. ಆರ್ಯ, ಎಸ್ ಡ್ಯಾಡ್. ಡ್ಯಾಡ್, ಇದನ್ನು ಓದಮ್ಮ. ಫೇಮಸ್ ಪ್ರೆಸ್ ರಿಪೋರ್ಟರ್ ರಾಜೀವ್ ಲೋಚನ್ ಮಗಳು ಸೌಜನ್ಯ ಅಂತ ಪ್ರೇಮ ವೈಫಲ್ಯದಿಂದ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಬಂತು. ಆದರೆ ಅವರ ಅಪ್ಪ ಇದು ಸೂಸೈಡ್ ಅಲ್ಲ, ಮರ್ಡರ್ ಅಂತ ಶಂಕೆ ವ್ಯಕ್ತಪಡಿಸಿದ್ದಾರೆ. ಈ ಸೌಜನ್ಯ ಬೇರೆ ಯಾರು ಅಲ್ಲ, ಒಂದು ಕಾಲದಲ್ಲಿ ರಂಜಿತ್ ಲವ್ವರ್. ಹೌದಾ? ಅವಳ ಜೊತೆ ಅಷ್ಟು ಕ್ಲೋಸ್ ಆಗಿದ್ದು ರಂಜಿತ್ ಮದುವೆ ವಿಷಯ ಎತ್ತಿದಂಗೆ ಅವಳನ್ನ ಅವಾಯ್ಡ್ ಮಾಡಕ್ಕೆ ಶುರು ಮಾಡ್ದ. ಅವಳು ಕೇಳಲಿಲ್ಲ. ನನ್ನ ತಂದೆಗೆ ಹೇಳ್ತೀನಿ, ಪೇಪರಲ್ಲಿ ಹಾಕ್ಸಿ ಮನೆ ಮುಂದೆ ಧರಣಿ ಕೂರ್ತೀನಿ ಅಂತ ಬೆದರಿಕೆ ಹಾಕಿದ. ಅವಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಅಪ್ಪ ಮಗ ಇಬ್ರು ಸೇರ್ಕೊಂಡು ಸೌಜನ್ಯನ ಕೊಲೆ ಮಾಡಿಬಿಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ಧರಣಿಂದ್ರನೇ ಈ ಕೊಲೆನೇ ಆತ್ಮಹತ್ಯೆ ಅಂತ ಕೇಸನ್ನು ಕ್ಲೋಸ್ ಮಾಡಿಸಿದ್ದು. ಇತ್ತೀಚೆಗೆ ಗೊತ್ತಾಗಿದ್ದ ಧರಣಿಯಿಂದ ಚಿದಂಬರಂ ಬಲ್ಗೈ ಬಂಟ ಅಂತ. ಸೌಜನ್ಯ ಅವ್ರ ತಂದೆದು ಒಂದು ಪೇಪರ್ ಇತ್ತು. ಅದರಲ್ಲಿ ಅವರು ಚಿದಂಬರಂ ಅಕ್ರಮಗಳ ಬಗ್ಗೆ ಆರ್ಟಿಕಲ್ ಬರೀತಾ ಇದ್ರು. ಇದಾದ ಮೇಲೆ ರಂಜಿತ್ ಅವ್ರ ಮಗಳನ್ನ ಲವ್ ಮಾಡಿ ತನ್ನ ಬಲೆಗೆ ಬೀಳ್ತು. ಈ ವಿಷಯ ಅವ್ರಿಗೆ ಗೊತ್ತಾಗಿ ಅವನ ಸಾವಾಸ ಬಿಟ್ಬಿಡು ಅಂತ ತಮ್ಮ ಮಗಳಿಗೆ ಹೇಳಿ. ಅವಳು ಅವ್ರ ಮಾತನ್ನು ಕೇಳಿ ಅದಕ್ಕೆ ಅವಳು ಒಪ್ಪಲಿಲ್ಲ. ಚಿದಂಬರಂ ತನ್ನ ವಿರುದ್ಧ ಪತ್ರಿಕೆಯಲ್ಲಿ ಬರೆಯೋದು ನಿಲ್ಲಿಸ್ತಾ ಇದ್ರೆ ನಿನ್ನ ಮಗಳು ತಲೆ ಎತ್ಕೊಂಡು ಬದುಕೋಕ್ಕಾಗಬಾರ್ದು, ಹಾಗೆ ಮಾಡ್ತೀನಿ ಅಂತ ರಾಜೀವ್ಗೆ ಬೆದರಿಕೆ ಹಾಕಿ. ಆಗ ಅವರು ಚಿದಂಬರಂ ವಿರುದ್ಧ ಬರೆಯೋದನ್ನು ಅನಿವಾರ್ಯವಾಗಿ ನಿಲ್ಲಿಸಬೇಕು. ಇದೇ ಕಾರಣಕ್ಕೆ ಅವನು ಸಾಕ್ಷಿನ ಮದುವೆ ಆಗ್ತೀನಿ ಅಂತ ಕೂತಿರು. ಅಪ್ಪ ಮಗನ ಉದ್ದೇಶ ನನ್ನ ಮೇಲೆ ರಿವೆಂಜ್ ತಗೊಂಡು ಈಗ ಇದಕ್ಕೆ ಸಾಕ್ಷಿನ ಬಲಿಪೂಜವನ್ನಾಗಿ ಯೂಸ್ ಮಾಡ್ತಾ ಇದ್ದಾರೆ. ಇದು ಸಾಕ್ಷಿಗೆ ಅರ್ಥ ಆಗ್ತಿಲ್ಲಮ್ಮ. ಈಗ ಹೇಳಿ ಅಮ್ಮ, ನಾನು ನಡ್ಕೋತಿರೋದು ತಪ್ಪ? ನೀವು ನನ್ನ ಸ್ಥಾನದಲ್ಲಿ ಇದ್ದಿದ್ರೆ ನಿಮ್ಮ ಮಗಳನ್ನ ಅವನಿಗೆ ಮದುವೆ ಮಾಡ್ಕೊಡೋದಕ್ಕೆ ಒಪ್ತಿದ್ದ. ಹಾಂ ರಂಜಿತ್, ಹೇಳಿ ಸಾಕ್ಷಿ. ಫೋನ್ ರಿಸೀವ್ ಮಾಡೋದಕ್ಕೆ ಯಾಕೆ ಇಷ್ಟೊತ್ತು ಮಾಡಿದ್ರಿ? ಕೇಳಿಸ್ಕೊಳ್ತಿದ್ದೀರಾ? ಹಾಂ. ಮತ್ತ್ಯಾಕೇನು ಮಾತಾಡ್ತಿಲ್ಲ? ಏನು ಮಾತಾಡಲಿ ನಾನು? ಅಂದರೆ ನಾನು ಮಾತಾಡೋ ಟೈಮ್ ಮುಗೀತು ಅನ್ನಿಸ್ತಾ ಇದೆ. ಬರೀ ನಿನ್ನ ವಾಯ್ಸ್ ಕೇಳಿಸ್ಕೋಬೇಕು ಅನ್ನಿಸ್ತಾ ಇದೆ ಸಾಕ್ಷಿ. ಆರ್ ಯು ಓಕೆ? ಹಾಂ, ನನಗೇನಾಗಿದೆ? ನಾನು ಓಕೆ. ನಮ್ಮ ಮದುವೆಗೆ ನಿಮ್ಮ ತಂದೆ ಹೋಗ್ತಾ ಇರೋದು ಶಾಕ್ ಆಗಿದೆ ಅಂತ ನನಗೆ ಗೊತ್ತು ರಂಜಿತ್. ಇದರಲ್ಲಿ ನಮ್ಮ ತಂದೆ ತಪ್ಪು ಇದೆ. ಏನು ಮಾಡೋದು? ಹೆತ್ತವರೇ ನಮಗೆ ಶತ್ರುಗಳಾಗ್ಬಿಟ್ರು. ಆ ಮಾತೆಲ್ಲ ಇವಾಗ ಯಾಕೆ ಸಾಕ್ಷಿ? ಎಲ್ಲ ಮುಗೀತು. ನನ್ನನ್ನು ಮರೆತು ನೀನು ಸುಖವಾಗಿರು ಸಾಕ್ಷಿ. ನೀವು ಹೇಳ್ತಿದ್ದೀರಾ ಈ ಮಾತನ್ನ? ಐ ಕಾಂಟ್ ಬಿಲೀವ್ ದಿಸ್. ರಂಜಿತ್, ನೀವು ಯಾಕೋ ನಾರ್ಮಲ್ ಆಗಿ ಮಾತಾಡ್ತಿಲ್ಲ. ನನಗೆ ತುಂಬ ಭಯ ಆಗ್ತಿದೆ. ನಾನು ಈಗಲೇ ನಿಮ್ಮ ಗೆಸ್ಟ್ ಹೌಸಿಗೆ ಬರ್ತೀನಿ. ಬೇಡ ಬೇಡ ಸಾಕ್ಷಿ, ಬೇಡ. ನೀನು ಹಿಂದೆ ಒಂದ್ಸಲಿ ಗೆಸ್ಟ್ ಹೌಸಿಗೆ ಬಂದೆ, ತುಂಬ ದೊಡ್ಡ ಪ್ರಾಬ್ಲಮ್ ಆಗೋಯ್ತು ನಿನಗೆ, ನಿಮ್ಮ ಮನೆಯವ್ರಿಗೆಲ್ಲ. ಈಗ ಮತ್ತೆ ಅದೇ ತಪ್ಪಾಗೋದು ಬೇಡ. ನೀನು ನೆಮ್ಮದಿಯಾಗಿರ್ಬೇಕು ಸಾಕ್ಷಿ, ನೀನು ಚೆನ್ನಾಗಿರ್ಬೇಕು. ಆದರೂ ನನಗೆ ತುಂಬ ಭಯ ಆಗ್ತಿದೆ. ಏನು ಮಾಡ್ತಿದ್ದೀರಾ ನೀವು? ಗುಂಡನ್ನ ಒಳಗಡೆ ಇಳಿಸೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀನಿ. ನೀವು ಡ್ರಿಂಕ್ಸ್ ಮಾಡ್ತಾ ಇದ್ದೀರಾ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ.
ಹಾಳಾದ ಕುಡ್ತ ದೇಹನ ಒಳಗಿಂದನೇ ಸುಟ್ಬಿಡುತ್ತೆ. ಹಾ, ಇದ್ರ ಸ್ವಭಾವನೇ ಅದು ತಾನೆ. ನೋಡಿ, ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ ಅನಿಷ್ಟನ ಕೈಯಿಂದ ಬಿಸಾಕಿ. ನಾನು ನಿಮ್ಮನ್ನು ಮೀಟ್ ಮಾಡಬೇಕು. ಯಾಕೆ? ಮಾತಾಡಬೇಕು. ಮಾತಾಡಕ್ಕೆ ಏನು ಉಳಿದಿಲ್ಲ ಸಾಕ್ಷಿ. ನನ್ನ ಪಾಲಿಗೆ ಯಾವುದೂ ಮುಗ್ದಿಲ್ಲ ರಂಜಿತ್. ನೀವು ಹೋದ್ಮೇಲೆ ನನ್ನ ಮನ್ಸಿಗೂ ನೆಮ್ಮದಿನೇ ಇಲ್ಲ. ಮನ್ಸಿನ ತುಂಬ ಬರೀ ಕೆಟ್ಟ ಯೋಚನೆಗಳು. ಮನೆಯವರು ನಮ್ಮ ಮದುವೆಗೆ ಒಪ್ಪಿಲ್ಲ ಅಂತ ನೀವು ಸಾಯೋ ಡಿಸಿಷನ್ ತಗೊಂಡು ಹಾಗೆ ಫೀಲ್ ಆಯಿತು ನನಗೆ. ಎಂಥ ಹುಚ್ಚು ಕಲ್ಪನೆ ಅಲ್ವಾ ನಂದು. ಜೀವನ ಪರ್ಯಂತ ನನ್ನ ಜೊತೆಗಿರ್ತೀರಾ ಅಂತ ಮಾತು ಕೊಟ್ಟಿದ್ದೀರಾ. ಅದು ತಪ್ಪಿದ್ರೆ ಯಾವ ಜನ್ಮದಲ್ಲೂ ದೇವ್ರು ನಮ್ಮನ್ನ ಒಂದ್ ಮಾಡಲ್ಲ ಅಂತ ನೀವೇ ಹೇಳ್ತಿರ್ತೀರ. ಅಂಥದ್ರಲ್ಲಿ ನನ್ನನ್ನು ಒಂಟಿ ಮಾಡಿ ನೀವೆಲ್ಲಿ ಹೋಗೋದಕ್ಕೂ ಸಾಧ್ಯ ಇಲ್ಲ. ನಿಮ್ಮ ಜೊತೆ ಮಾತಾಡಿದ್ರೆ ನನ್ನ ಮನ್ಸಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಬರ್ತೀರಾ ಅಲ್ವಾ? ನೀನು ಕರೆದ್ರೆ ಬರ್ತಾ ಇರ್ತೀನ ಸಾಕ್ಷಿ, ಬರ್ತೀನಿ. ಓಕೆ, ಹಾಗಾದರೆ ಇನ್ನು 1 ಅವರಲ್ಲಿ ನಾವು ಮಾಮೂಲಿ ಮೀಟ್ ಮಾಡ್ತೀವಲ್ಲ, ಅಲ್ಲಿಗೆ ಬಂದ್ಬಿಡಿ. ಬಾಯ್ ಬಾಯ್. ಗನ್ ರೆಡಿ ಇದೆಯಾ? ಎಸ್ ಮೇಡಮ್. ಮೇಡಮ್, ಒಳಗಡೆ ಶೂಟ್ ಮಾಡೋ ಸಂದರ್ಭ ಏನು ಬರುತ್ತಾ? ಬರ್ಬೋದು, ಬರ್ದೇನೂ ಇರ್ಬೋದು. ಯಾವುದಕ್ಕೂ ರೆಡಿ ಇರು. ಸರಿ ಮೇಡಮ್. ಓ ಅರ್ಪಿತಾ, ಬನ್ನಿ ಬನ್ನಿ. ಇವ್ರುಗಳು ಯಾರು? ನನ್ನ ಬಾಡಿ ಗಾರ್ಡ್ಸ್. ಬಾಡಿ ಗಾರ್ಡ್ಸ್? ಇವ್ರುಗಳನ್ನ ಕರ್ಕೊಂಬರಕ್ಕೆ ಹೋದ್ರಿ? ಇಲ್ಲಿ ಯಾವ ನಿಮಗೆ ಡೇಂಜರ್ ಇಲ್ಲ. ಸ್ವಂತ ಮಕ್ಕಳೇ ಅಪ್ಪನ ನಂಬಲ್ಲ ಈಗಿನ ಕಾಲದಲ್ಲಿ. ಅಂಥದ್ರಲ್ಲಿ ಬೇರೆಯವ್ರನ್ನ ನಂಬಕ್ಕಾಗತ್ತಾ? ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕಲ್ವಾ ಸರ್? ಕರೆಕ್ಟ್ ಕರೆಕ್ಟ್. ನಿಮ್ಮ ಪ್ಲಾನೇ ಅರ್ಥ ಆಗ್ತಿಲ್ಲ. ಸೂರ್ಯನ ಮಗಳನ್ನ ನಿಮ್ಮನೆ ಸೊಸೆ ಮಾಡ್ಕೋಬೇಕು ಅಂತ ಏನೆಲ್ಲ ಕಸರತ್ತು ಮಾಡಿದ್ರಿ. ಈಗ ಸೂರ್ಯನೇ ಮಗಳನ್ನ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರು, ಯಾಕೆ ರಿವರ್ಸ್ ಗೇರ್ ಹಾಕ್ತಿದ್ದೀರಾ? ನದಿ ದಾಟೋದಕ್ಕೆ ದೋಣಿ ಬೇಕಾಗಿತ್ತು. ಸಾಕ್ಷಿ ಆ ದೋಣಿ ಆಗ್ತಾಳೆ ಅಂದ್ಕೊಂಡಿದ್ದೆ. ಆದರೆ ಸೂರ್ಯ ಡೈರೆಕ್ಟ್ ಆಗಿ ಹೆಲಿಕಾಪ್ಟರ್ನಲ್ಲೇ ನದಿ ದಾಟಿಸ್ತೀನಿ ಅಂತ ಹೇಳ್ದ. ಅದಕ್ಕೆ ದೋಣಿ ಯಾಕೆ ಅಂತ ಬೇಡ ಅಂದೆ. ನೀವು ಕ್ಲೆವರ್ ಬಿಸ್ನೆಸ್ ಮ್ಯಾನ್. ನಿಮ್ಮ ಕೆಲಸ ಮಾಡಿಸ್ಕೊಂಡ್ಬಿಟ್ರಿ. ನಿಮ್ಮ ಮಗಂಗೆ ಬೇಜಾರಾಗ್ಲಿಲ್ವಾ? ಯಾಕೆ ಅಂದ್ರೆ ಅವನು ಸಾಕ್ಷಿ ವಿಚಾರದಲ್ಲಿ ಮಜ್ನು ಆಗ್ಬಿಟ್ಟಿದ್ದ. ಪ್ರೀತಿ ಅನ್ನೋದು ಅಮಲಿದ್ದ ಹಾಗೆ, ಸ್ವಲ್ಪ ದಿನ ಆದಮೇಲೆ ತಾನಾಗೆ ಇಳಿಯತ್ತೆ. ಸರಿ ಬಿಡಿ, ನಿಮ್ಮ ಕೆಲಸ ಮಾಡಿಸ್ಕೊಂಡ್ಬಿಟ್ರಿ. ನಾನು ಕೇಳಿದ್ ಕೊಟ್ಬಿಟ್ರೆ ನಾನು ಹ್ಯಾಪಿಯಾಗಿರ್ಬೋದಲ್ವಾ? ನಿರೋಷ ಜಾಗ ಕೊಡ್ಸೋಕ್ಕಾಗಲ್ಲ ಅಂತ ಹೇಳಿದ್ದೀನಿ. ಅದನ್ನು ಬಿಟ್ಟು ಬೇರೆ ಎಲ್ಲಾದರೂ ಕೇಳು, ಕೊಡಿಸ್ತೀನಿ. ನಾನು ನಿಮಗೆ ಚಾಯ್ಸ್ ಕೊಡ್ತಾ ಇಲ್ಲ. ನನಗೆ ಸೇರ್ಬೇಕಾಗಿದ್ದನ್ನ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಅದನ್ನು ಕೊಡ್ಸೋದು ಬಿಟ್ಟು ನಿಮಗೆ ಬೇರೆ ಆಪ್ಷನ್ ಇಲ್ಲ. ಏನು ಹೆದರ್ತಿದ್ಯಾ? ಏನು ಮಾಡೋಕ್ಕಾಗತ್ತೆ ನಿನ್ನ ಕೈಲಿ? ನಿನ್ನಂಥ ಎಷ್ಟೋ ಪಂಟ್ರುಗಳನ್ನು ದಾರಿಗೆ ತಂದಿದ್ದೀನಿ. ಬೆಂಕಿ ಕಡ್ಡಿ ಮಾಡೋದಕ್ಕೆ ಮರ ಬೇಕು. ಅಂಥ ಅನೇಕ ಮರಗಳನ್ನ ಸುಡೋದಕ್ಕೆ ಒಂದು ಚಿಕ್ಕ ಬೆಂಕಿ ಕಡ್ಡಿ ಸಾಕು. ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲ, ನನ್ನನ್ನು ಎದುರು ಹಾಕ್ಕೋಬೇಡಿ. ಪರವಾಗಿಲ್ವೇ? ನನ್ನ ಎದುರಿಗೆ ನಿಂತ್ಕೊಂಡು ನನ್ನನ್ನೇ ಸಾಯಿಸ್ತೀನಿ ಅಂತ ಒಂದಿಬ್ರು ಬಾಡಿ ಗಾರ್ಡ್ಗಳನ್ನ ಇಟ್ಕೊಂಡು ಧಮಕಿ ಹಾಕಿದ್ದೀರಾ. ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ನಿಮಗೆ? ಧೈರ್ಯ ಅನ್ನೋದು ನನಗೆ ಮೊಬೈಲ್ ರೀಚಾರ್ಜ್ ಥರ. ಯಾವಾಗ ಎಷ್ಟು ಬೇಕೋ ಅಷ್ಟು ಹಾಕ್ಕೋತೀನಿ. ನಿಮ್ಮನ್ನು ಸಾಯಿಸಿ ನನಗೆ ಯಾವ ಪ್ರಯೋಜನವೂ ಇಲ್ಲ. ಆ ಜಾಗನ ಹೇಗೆ ಪಡ್ಕೋಬೇಕು ಅಂತ ಗೊತ್ತು. ಬರ್ತೀನಿ. ನಿಂತ್ಕೋ. ಏನು ಮಾಡಬೇಕು ಅಂತಿದ್ಯಾ? ನಾನು ಇಷ್ಟು ದಿನ ನಿಮ್ಮ ಹತ್ರ ಆ ಜಾಗದ ವಿಚಾರ ಮಾತಾಡಿ ಟೈಮ್ ವೇಸ್ಟ್ ಮಾಡಿಕೊಂಡೆ. ಏನೋ ನಿಮ್ಮಿಂದ ಸುಲಭವಾಗಿ ಆ ಕೆಲಸ ಆಗುತ್ತೆ ಅಂದ್ಕೊಂಡಿದ್ದೆ. ಹಾಲು ಕೊಡೋ ಹಸುನ ಎತ್ತು ಹಾಕ್ಕೊಂಡು ಬಂದರೆ ಹಾಲಿನ ಡೈರಿ ಮುಂದೆ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ವಾ ಸರ್? ಏನು ನಿನ್ನ ಮಾತಿನ ಅರ್ಥ? ನಿಮ್ಮ ಮುದ್ದಿನ ಮಗಳು ನಿರೋಷನ ಎತ್ತಿಸ್ಬಿಟ್ರೆ ಈಸಿಯಾಗಿ ಆ ಜಾಗ ನನಗೆ ಸಿಗುತ್ತೆ. ನೋ ನೋ ಅರ್ಪಿತಾ, ನನ್ನ ಮಗಳು ಸುದ್ದಿಗೆ ಬಂದರೆ ಸಾಯಿಸ್ಬಿಡ್ತೀನಿ ನಿನ್ನ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಾಯಿಸ್ತೀನಿ ನಿನ್ನ. ಯಾಕೆ ಹೆದರಿಕೆ ಆಗ್ತಿಲ್ವಾ? ಸ್ವಲ್ಪ ಪಕ್ಕಕ್ಕೆ ನೋಡಿ.
ಬಳೆ ಹಾಕಿರೋ ಕೈ ಬುಲೆಟ್ ಕೂಡ ಹಿಡಿಯುತ್ತೆ ಮಿಸ್ಟರ್ ಚಿದಂಬರಂ. ಇನ್ನೂ 15 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನಿರೋಷ ಹತ್ರ ಮಾತಾಡಿ ಆ ಜಾಗನ ನೀವು ನನಗೆ ಕೊಡಿಸ್ಬೇಕು. ಕೊಡಿಸಿದ್ರೆ ಮುಂದಿನ ವರ್ಷ ನಿಮ್ಮ ಮಗಳಿಗೆ ನೀವು ಹ್ಯಾಪಿ ಬರ್ಡೇ ಹೇಳ್ತೀರಾ. ಇಲ್ಲ ಅಂದರೆ ವಡೆ ಪಾಯಸ ಕನ್ಫರ್ಮ್. ಸೂರ್ಯನ ಮನೆಯಲ್ಲಿ ಕಸ ಮುಸುರೆ ತೊಳಿತಾ ಇದ್ದವಳು ಇವತ್ತು ನನಗೆ ಧಮಕಿ ಹಾಕೋ ಮಟ್ಟಕ್ಕೆ ಬಂದ್ಬಿಟ್ಲ. ಇವಳಿಗೊಂದು ಕತಿ ಕಾಣಿಸ್ಲೇಬೇಕು. ಒಂದ್ ಓವರಲ್ಲಿ 6 6 ಹೊಡಿತೀನಿ, ನೋಡ್ತೀಯಾ? ಹೋಗಲ್ಲೋ, ನಿನ್ ಕೈಲಿ ಅದೆಲ್ಲ ಆಗೋದೇ ಇಲ್ಲ. ಹೊಡೆದ್ರೆ ಏನ್ ಕೊಡ್ತೀಯಾ? ಹೊಡೆದ್ರೆ ಒಂದೊಂದ್ 6 ಒಂದೊಂದ್ ಕಿಸ್ ಕೊಡ್ತೀನಿ. ಡೀಲಾ? ಮಾತಿಗೆ ತಪ್ಪಂಗಿಲ್ಲ. ಇಲ್ಲ, ಇವತ್ ಹಬ್ಬನೇ. ಮಗ ಹಾಕಮಗಲ್ಲ. ಕಾಣಿಸ್ತಾ? ಒಂದು ನೀರು ಬೇಕಾ ನಿನಗೆ? ನೀರು ತಗ. ನಮಸ್ಕಾರ. ನಮಸ್ಕಾರ. ಏನಿನ ಹೆಸರು? ವಿಲಿಯಂ ರಾಜ್. ವಿಲಿಯಂ ರಾಜ್, ಚೆನ್ನಾಗಿದೆ. ನನಗೆ ನಿನ್ನ ಸ್ಟೈಲ್ ತುಂಬ ಇಷ್ಟ ಆಯಿತು. ಯಾಕೆಂದರೆ ಇದುವರೆಗೂ ನನಗೆ ಗನ್ ತೋರಿಸೋ ಗಡ್ಸು ಯಾರೂ ತೋರಿಸಿರಲಿಲ್ಲ. ಅದು ನನ್ನ ಡ್ಯೂಟಿ. ಡ್ಯೂಟಿ ಚೆನ್ನಾಗಿ ಮಾಡ್ತೀಯಾ? ಅರ್ಪಿತಾ ಎಷ್ಟು ಕೊಡ್ತಾರೆ ನಿನ್ನ ಸ್ಯಾಲ್ರಿ? ಮಂತ್ಲಿ 50,000 ಕೊಡ್ತಾರೆ ಸರ್. 50,000 ಅಷ್ಟೇನಾ? ತಗೋ. ಇದೇನಿದೆ ಸಾಬ್? ಇದು ನಾನು ಕೊಡ್ತಿರೋ ಫೀಸು. ಯಾಕೆ? ನಿಮ್ಮ ಮೇಡಮ್ನ ನೀನು ಮುಗಿಸ್ಬೇಕು. ಅದು ಹೇಗಾಗುತ್ತೆ ಸಾಬ್? ಮೇಡಮ್ ಅಮ್ಮರ ಬಾಸೆ. ಈ ಪ್ರಪಂಚದಲ್ಲಿ ಕಾಸೇ ಬಾಸು. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಅನ್ನೋ ಹಾಡು ಕೇಳಿಲ್ವಾ ನೀನು? ಇಲ್ಲ ಸಾಬ್, ನಾನು ಬಾಂಬೆವನು. ಓ ಹಾಗಾದರೆ ಆ ಹಾಡಿನ CD ಕಳಿಸ್ತೀನಿ, ಕೇಳು. ನಿಮ್ಮ ಹಿಂದಿ ಸಾಂಗ್ಗಿಂತ ಸೂಪರ್ ಆಗಿದೆ. ಆದರೆ ಅದಕ್ಕೂ ಮೊದಲು ನನಗೆ ಆ ನಿಮ್ಮ ಅರ್ಪಿತಾ ಮೇಡಮ್ ಡೆಡ್ ಬಾಡಿ ಬೇಕು. ಇಲ್ಲ ಸಾಬ್, ಅದಾಗಲ್ಲ. ವಿಲಿಯಮ್ಸ್, ನೀನು ಕೆಲಸಕ್ಕೆ ಬಂದಿರೋದು ಕಾಸು ಮಾಡ್ಕೊಳ್ಳೋಕ್ಕೆ. ಸಿಕ್ಕಾಕೊಂಡ್ರೆ ಏನಾಗ್ತೀಯಾ? ಅಂದರಾಗ್ತೀಯಾ? ಅವಕಾಶ ಬಂದಾಗ ದುಡ್ಡು ಮಾಡ್ಕೊಂಡ್ಬಿಡ್ಬೇಕು. ಇದು ಅಡ್ವಾನ್ಸು 5 ಲಕ್ಷ ಇದೆ. ಕೆಲಸ ಮುಗಿಸಿ ಬಂದ ಮೇಲೆ ಇನ್ನೂ 20 ಲಕ್ಷ ಕೊಡ್ತೀನಿ. ಅಂದರೆ ಅರ್ಪಿತಾ ಮೇಡಮ್ ಮುಗಿಸಿದ್ರೆ 25 ಲಕ್ಷ ಕೊಡ್ತೀರಾ ಬಾಸ್?
ಹಾ. ಇದೇ ಕಾಸಿನ ಮಹಿಮೆ. ಇಷ್ಟೊತ್ತು ನನಗೆ ನೀನು ಬಂತಿದ್ದೆ. 25 ಲಕ್ಷ ಸಿಗತ್ತೆ ಅಂತ ಗೊತ್ತಾದ ತಕ್ಷಣ ಬಾಸ್ ಅಂತಿದ್ಯಾ. ತಗೋ ಡೀಲು, ದುಡ್ಡು ಮಾಡ್ಕೊಳ್ಳೋ. ಇನ್ನು ಮೇಲೆ ನಿನ್ನ ಹೆಸರನ್ನ ವಿಲಿಯಂ ರಾಜ್ ಬದಲು ಮಿಲಿಯನ್ ರಾಜ್ ಅಂತ ಚೇಂಜ್ ಮಾಡ್ಕೊಂಡ್ಬಿಡು. ತಗೋ. ಓಕೆ ಬಾಸ್, ಡನ್. ಗುಡ್, ವೆರಿ ಗುಡ್. ಹೀಗೆ ಹೀಗೆ ಪ್ರೊಫೆಷನಲ್ ಆಗಿರ್ಬೇಕು. ಐ ಲೈಕ್ ಇಟ್. ठीक है साहब, आपका काम हो गया समझो. ಇವತ್ತು ಸಂಜೆ ಒಳಗೆ ಅರ್ಪಿತಾ ಸತ್ಲು ಅನ್ನೋ ಒಳ್ಳೆ ಸಿಹಿ ಸುದ್ದಿ ನನ್ನ ಕಿವಿಗೆ ಬೀಳಬೇಕು. ओके बास, डन. ಅರ್ಪಿತಾ, ಒಂದಿಬ್ರು ಬಾಡಿ ಗಾರ್ಡ್ಸ್ನ ಇಟ್ಕೊಂಡು ನನ್ನನ್ನೇ ಎದುರು ಹಾಕೋತೀಯಾ? ಇವತ್ತು ನಿನ್ನ ಸ್ಟೋರಿ ದಿ ಎಂಡ್ ಮಾಡ್ತೀನಿ.